ನಮಸ್ಕಾರ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇದನ್ನು ನೋಡಿ ನಿಮಗೆ ಅರ್ಥ ಆಗಿರಬೇಕು, ಒಂದು ಕ್ಲೂ ಸಿಕ್ಕಿರಬೇಕು. ಇವತ್ತು ನಾನು ನೆಲ್ಲಿಕಾಯನ್ನು ಉಪಯೋಗಿಸಿ ಒಂದು ಅದ್ಭುತವಾದಂತಹ ರೆಮಿಡಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಆ ರೆಮಿಡಿ ಯಾವುದಂದರೆ, ನೋಡಿ ವೀಕ್ಷಕರೇ, ನಿಮಗೆ ಬಿಳಿ ಕೂದಲು ಆಗ್ತಾ ಇದ್ದರೆ, ಅಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಬಿಳಿ ಕೂದಲ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದರೆ ಅಂಥವರಿಗೆ ಇಲ್ಲೊಂದು ಒಳ್ಳೆ ಇಫೆಕ್ಟ್ ಆಗುವಂತಹ ಪರಿಹಾರವನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಸಾಕಷ್ಟು ಜನ ಬಿಳಿ ಕೂದಲಿಂದ ತುಂಬ ಕಷ್ಟಪಡ್ತಿರ್ತಾರೆ, ಕಲರೆಲ್ಲ ಹಾಕ್ತಾ ಇರ್ತಾರೆ. ಸೊ ಅಂತಹದ್ದನ್ನು ಮಾಡೋದು ಬದಲು ಈ ಆಮ್ಲಾ ಹೇರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಂದ ನಾನು ಎಣ್ಣೆಯನ್ನು ತಯಾರಿಸ್ಬಿಟ್ಟು ಬಿಳಿ ಕೂದಲನ್ನು ಯಾವ ರೀತಿ ಹೋಗಲಾಡಿಸ್ಕೊಳ್ಬಹುದು, ಇನ್ನು ಹೊಸ ಬಿಳಿ ಕೂದಲು ಹುಟ್ಟೋದನ್ನು ತಡೆಗಟ್ಟಲು ಒಂದು ಅದ್ಭುತವಾದಂತಹ ರೆಮಿಡಿನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಾರ್ಕೆಟಿಂದ ನೂರಾರು ರೂಪಾಯಿ ತೊಗೊಂಡು ಬಂದು ಕಲರೆಲ್ಲ ಹಾಕ್ಕೊಳ್ತಾ ಇರ್ತೀರ. ನೋಡಿ, ತಲೆಗೆ ಕಲರೆಲ್ಲ ಹಾಕೊಳ್ಳೋದು ತುಂಬ ಡೇಂಜರಸ್ಸು, ತುಂಬ ಇಫೆಕ್ಟಿವ್ ಆಗಿರುತ್ತೆ. ನಮ್ಮ ಬ್ರೈನ್ಗೂ ಕೂಡ ಅದು ತುಂಬ ತೊಂದರೆಯನ್ನು ಉಂಟು ಮಾಡುತ್ತೆ ಮುಂದಿನ ಜೀವನದಲ್ಲಿ. ಸೊ ಅಂತಹ ಡೈ ಹೇರ್ಗಳನ್ನು ಬಳಸುವ ಬದಲು ನೀವು ಇಂತಹ ಮನೆಯಲ್ಲೇ ಸಿಗುವಂತಹ ನೈಸರ್ಗಿಕವಾಗಿಯೇ ಸಿಗುವಂತಹ ನೆಲ್ಲಿಕಾಯಿಗಳನ್ನು ಉಪಯೋಗಿಸಿಕೊಂಡು ಎಣ್ಣೆಯನ್ನು ತಯಾರು ಮಾಡಿಕೊಂಡು ನಿಮ್ಮ ತಲೆಯಲ್ಲಿ ಬಿಳಿ ಕೂದಲು ಹುಟ್ಟುವುದನ್ನು ತಡೆಯಬಹುದು. ಇದು ನನ್ನ ಸ್ವಂತ ಅನುಭವ. ನಾನು ಕೂಡ ಇದನ್ನು 6 ತಿಂಗಳಾಯಿತು ಈ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ. ನನಗೂ ಕೂಡ ಬಿಳಿ ಕೂದಲು ಹುಟ್ಟುವುದು ಕಡಿಮೆಯಾಗಿದೆ. ಇನ್ನು ಬಿಳಿ ಕೂದಲು ಆಲ್ರೆಡಿ ಇದ್ದಿರುತ್ತಲ್ವ, ಮುಂಚೆನೇ ಬಿಳಿ ಕೂದಲು ಇದ್ದರೂ ಕೂಡ ಆ ಬಿಳಿ ಕೂದಲನ್ನು ಕಪ್ಪಾಗಿಸಲು ಈ ನೆಲ್ಲಿಕಾಯಿ ತುಂಬ ಸಹಾಯ ಮಾಡುತ್ತೆ. ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಇರುತ್ತೆ. ನೆತ್ತಿಯ ರಕ್ತ ಸಂಚಾರ ಹೆಚ್ಚಿಸಿ ಕೂದಲು ಕಪ್ಪಾಗಲು ಮತ್ತು ಕೂದಲು ಉದುರುವುದನ್ನು ತಡೆಯಲು ತುಂಬ ಸಹಾಯ ಮಾಡುತ್ತೆ. ಇದು ಒಂದು ಬೆಸ್ಟ್ ಆಯುರ್ವೇದಿಕ್ ಮೆಡಿಸಿನ್. ನೋಡಿ, ವಿಂಟರ್ ಸೀಸನ್ನಲ್ಲಿ ಹಲವಾರು ಕೂದಲ ಸಮಸ್ಯೆ ಮತ್ತು ಸ್ಕಿನ್ ಸಮಸ್ಯೆಗಳು ಬರ್ತಾ ಇರುತ್ತೆ. ನೋಡಿ, ನಿಮಗೇನಾದರೂ ಜಾಸ್ತಿ ಕೂದಲು ಉದುರ್ತಾ ಇದ್ದರೆ ಈ ನೆಲ್ಲಿಕಾಯಿ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಕೂದಲು ಕೂಡ ಉದುರುವುದು ಕಡಿಮೆ ಆಗುತ್ತೆ. ಜೊತೆಗೆ ನಿಮ್ಮ ಬಿಳಿ ಕೂದಲನ್ನು ಕೂಡ ಕಡಿಮೆ ಮಾಡುತ್ತೆ. ಅಂದರೆ ಬಿಳಿ ಕೂದಲು ಆಗಿರೋದು ಕಪ್ಪಾಗಲಿಕ್ಕೆ ಇದು ನೆಲ್ಲಿಕಾಯಿ ಎಣ್ಣೆ ತುಂಬ ಸಹಾಯ ಮಾಡುತ್ತೆ. ಇವಾಗ ಕೆಲ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಬರ್ತಾ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಯಾಕೆ ಬಿಳಿ ಕೂದಲು ಹುಟ್ಟುತ್ತೆ ಅಂದರೆ, ನೋಡಿ, ಈಗಿನ ನಮ್ಮ ಆಹಾರ ಪದ್ಧತಿ, ನಮ್ಮ ಲೈಫ್ ಸ್ಟೈಲ್ ಅನ್ಹೆಲ್ದಿ ಆಗಿರೋದ್ರಿಂದ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಬರುವ ತೊಂದರೆಯನ್ನು ನೀವು ಕೆಲ ಮಕ್ಕಳಲ್ಲಿ ನೋಡ್ತಾ ಇರ್ತೀರ. ಚಿಕ್ಕ ವಯಸ್ಸಿನಲ್ಲಿ ನೀವು ಕೂದಲಿಗೆಲ್ಲ ಕಲರ್ ಹಾಕೊಳ್ಳೋದು, ಇನ್ನು ಏನಾದರೂ ಕೂದಲು ಕಪ್ಪಾಗೋದಕ್ಕೆ ಶಾಂಪು ಸಿಗುತ್ತೆ, ಇಂತಹ ಎಲ್ಲ ಕೆಮಿಕಲ್ಸ್ ಇರುವಂತಹ ಅಂಶಗಳು ಬಳಸ್ತಾ ಬಂದರೆ ಮುಂದೆ ನಿಮ್ಮ ಬ್ರೈನಿಗೆ ಅದು ಇಫೆಕ್ಟ್ ಆಗುತ್ತೆ, ಒಂದು ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ. ಅಂತಹ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ಗಳು ಯೂಸ್ ಮಾಡಬೇಡಿ. ನೋಡಿ, ನೈಸರ್ಗಿಕವಾಗಿ ಸಿಗುವಂತಹ ಈ ನೆಲ್ಲಿಕಾಯಿಯಿಂದ ನೀವು ಎಣ್ಣೆಯನ್ನು ತಯಾರಿಸಿ, ಇನ್ನು ನೆಲ್ಲಿಕಾಯಿಯಿಂದ ಯಾವ ರೀತಿ ಎಣ್ಣೆಯನ್ನು ತಯಾರಿಸಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಈ ಎಣ್ಣೆನ ನೀವು 1 ಸಾರಿ ತಯಾರಿಸಿ 6 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಈ ನೆಲ್ಲಿಕಾಯಿ ಎಣ್ಣೆನ ನೀವು ವಾರಕ್ಕೆ 2 ಸಾರಿ ಆದರೂ ಯೂಸ್ ಮಾಡಬೇಕು. ರಾತ್ರಿ ಮಲಗುವಾಗ ಈ ಎಣ್ಣೆಯನ್ನು ಹಚ್ಕೊಂಡು ಬೆಳಗ್ಗೆ ನೀವು ನಿಮ್ಮ ಯಾವ ಶಾಂಪು ಯೂಸ್ ಮಾಡ್ತೀರಾ ಆ ಶಾಂಪುವಿನಿಂದ ತಲೆಯನ್ನು ತೊಳ್ಕೊಳ್ಬಹುದು. ಬನ್ನಿ, ಇವಾಗ ಎಣ್ಣೆಯನ್ನು ಯಾವ ರೀತಿ ತಯಾರು ಮಾಡೋದನ್ನು ತೋರಿಸ್ಕೊಡ್ತೇನೆ. ಇವಾಗ ನೆಲ್ಲಿಕಾಯಿಯನ್ನು ಸಣ್ಣದಾಗಿ ತುಂಡುಗಳನ್ನು ಮಾಡ್ಕೋತೀನಿ. ಇವಾಗ ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿಯೇ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಕಡೆ ಮುಂಚೆ ಮಾಡಿರೋದು ಇನ್ನೂ ಜಾಸ್ತಿ ಇದೆ, ಹಾಗಾಗಿ ನಿಮಗೋಸ್ಕರ ಅಂತ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿಯೇ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಕಟ್ ಮಾಡಿಕೊಂಡಿರೋ ನೆಲ್ಲಿಕಾಯಿನ ನಾನು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಇದರಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಚಳಿಗಾಲ ಅಲ್ವಾ, ಕೊಬ್ಬರಿ ಎಣ್ಣೆ ಗಟ್ಟಿ ಆಗುತ್ತೆ. ಗಟ್ಟಿ ಆಗಬಾರ್ದು ಅಂತ ನಾನಿಲ್ಲಿ ಬಾದಾಮಿ ಎಣ್ಣೆನ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕಬೇಕು.
ಬಾದಾಮಿ ಆಯಿಲ್ ಹಾಕೋದ್ರಿಂದ ಇದು ಗಟ್ಟಿ ಆಗೋದಿಲ್ಲ ಈ ಎಣ್ಣೆ. ಬೇಸಿಗೆಯಲ್ಲಿ ಮಾಡ್ಕೊಳ್ಳೋದಿದ್ರೆ ಬಾದಾಮಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಚಳಿಗಾಲ ಇರೋದ್ರಿಂದ ಗಟ್ಟಿ ಆಗಬಾರ್ದು ಅಂತ ನಾನಿಲ್ಲಿ ಸ್ವಲ್ಪ ಬಾದಾಮಿ ಎಣ್ಣೆನ ಹಾಕೊಂಡಿದ್ದೀನಿ. ಇವಾಗ ನಾವು ನೆಲ್ಲಿಕಾಯಿಯನ್ನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಹುರ್ಕೊಳ್ಬೇಕಾಗತ್ತೆ. ಇವಾಗ ಇದಾಗಿದೆ, ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಇವಾಗ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ. ಈ ಥರ ತೆಳುವಾದ ಬಟ್ಟೆಯಲ್ಲಿ ಇದನ್ನು ಹಾಕ್ಕೊಂಡ್ಬಿಟ್ಟು ನೀವು ಹಿಂಡ್ಕೋಬೇಕಾಗತ್ತೆ. ಈ ಥರ ಬಟ್ಟೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ನೀವು ಈ ಥರ ಹಿಂಡ್ಕೋಬೇಕಾಗತ್ತೆ. ನೋಡಿ, ಅದರಿಂದ ಇಷ್ಟು ಎಣ್ಣೆ ಬಂದಿದೆ. ಇದನ್ನು ನೀವು ಒಂದು ಏರ್ ಟೈಟ್ ಇರುವಂತಹ ಡಬ್ಬಿಯಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಳ್ಬಹುದು. ನೋಡಿ, ಈ ಎಣ್ಣೆನ ನ್ಯಾಚುರಲ್ ಆಗಿರುವಂತಹ ಎಣ್ಣೆ. ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್, ಯಾವುದೇ ರೀತಿ ಕೆಮಿಕಲ್ಸ್ನ ನಾನು ಇಲ್ಲಿ ಯೂಸ್ ಮಾಡಿಲ್ಲ. ಇದು ನೈಸರ್ಗಿಕವಾಗಿ ಸಿಗುವಂತಹ ನೆಲ್ಲಿಕಾಯಿಯಿಂದ ಹಾಗೂ ಶುದ್ಧ ಕೊಬ್ಬರಿ ಎಣ್ಣೆಯಿಂದ ನಾನು ಈ ನೆಲ್ಲಿಕಾಯಿ ಎಣ್ಣೆಯನ್ನು ತಯಾರಿಸಿದ್ದೀನಿ. ಇದನ್ನು ನೀವು ಯಾರಿಗೆ ಬಿಳಿ ಕೂದಲಿದೆ, ಚಿಕ್ಕ ವಯಸ್ಸಿನಲ್ಲಿಯೇ ಬಿಳಿ ಕೂದಲು ಬರ್ತಾ ಇದೆ ಅಂತವರು ಈ ಎಣ್ಣೆಯನ್ನು ಹಚ್ಕೊಳ್ಳಿ. ಈ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಬಿಳಿ ಕೂದಲು ಕಪ್ಪಾಗಲು ಈ ಎಣ್ಣೆ ತುಂಬ ಸಹಾಯ ಮಾಡುತ್ತೆ. ನೋಡಿ, ವಿಟಮಿನ್ ಸಿ ಇರುವಂತಹ ನೆಲ್ಲಿಕಾಯಿ ಅಂಶವಿದು. ಕೂದಲಿಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನೆಲ್ಲಿಕಾಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಏನು ಮಾಡುತ್ತೆ ಅಂದರೆ ನೋಡಿ, ನಿಮ್ಮ ತಲೆಯಲ್ಲಿಯ ರಕ್ತ ಸಂಚಾರವನ್ನು ಚೆನ್ನಾಗಿ ಮಾಡುತ್ತೆ. ಅದರಿಂದ ಬಿಳಿ ಕೂದಲು ಕಪ್ಪು ಕೂದಲಾಗಿ ಪರಿವರ್ತನೆಯಾಗುತ್ತೆ. ಇನ್ನು ನಿಮಗೆ ತುಂಬ ಕೂದಲು ಉದುರ್ತಾ ಇದ್ದರೆ ಅವರು ಕೂಡ ಈ ರೆಮಿಡಿನ ಟ್ರೈ ಮಾಡಬಹುದು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ವೀಕ್ಷಕರೇ, ನೆಲ್ಲಿಕಾಯಿ ಎಣ್ಣೆಯನ್ನು ಯಾವ ರೀತಿ ಮಾಡುವುದೆಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಖಂಡಿತ ಉಪಯೋಗ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ನಿಮ್ಮ ಪ್ರೀತಿಯ ಪಾತ್ರರಿಗೂ ಈ ಆಮ್ಲಾ ಹೇರ್ ಆಯಿಲ್ ಯಾವ ರೀತಿ ಅಂದರೆ ನೆಲ್ಲಿಕಾಯಿ ಎಣ್ಣೆಯನ್ನು ಸರಳವಾದ ವಿಧಾನದಲ್ಲಿ ಯಾವ ರೀತಿ ತಯಾರಿಸಬೇಕು ಅನ್ನೋದನ್ನು ಕೂಡ ನೀವು ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಡ್ಯಾಂಡ್ರಫ್ ಅಂದರೆ ಹೊಟ್ಟು ನಿವಾರಣೆಗೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಹೊಟ್ಟಿನ ಸಮಸ್ಯೆ ಇದ್ದರೆ ಅಂಥವರು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ಒಂದು ವಾಶಲ್ಲೇ ತಲೆ ಹೊಟ್ಟನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ರೆಮಿಡಿನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ವಿಡಿಯೋಗಳು ನಿಮ್ಮವರೆಗೂ ತಲುಪುತ್ತವೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತೊಂದು ವಿಡಿಯೋದೊಂದಿಗೆ ಸಿಗುತ್ತೇನೆ. ಧನ್ಯವಾದಗಳು.